ನಾನು ಮೊದಲೇ ಹೇಳಿದ್ದೆ. ಯಾಕೆ ಮರ್ತು ಹೋಗಿದ್ದ? ನಿನಗೆ ಅಂತ ಹಿಂದೆ ಮುಂದೆ ಯಾರೂ ಇಲ್ಲ. ಇನ್ನೊಬ್ರ ಮನೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿನ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕೂತ್ಕೊಂಡಿರ್ತೀಯ. ಅಂಥದ್ರಲ್ಲಿ ಈ ವಿಷಯ ನಿನಗೆ ತಿಳಿದಿರೋದ್ರಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ. ಈಗ ನಿನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿರ್ಬೇಕಲ್ಲ. ಇಷ್ಟಕ್ಕೂ ನೀನು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ದ್ವೇಷ ಇಟ್ಕೊಂಡು ಸಾಧಿಸ್ತಾ ಇರೋದಾದ್ರೂ ಏನು? ಈಗಲಾದರೂ ಗೊತ್ತಾಯ್ತಾ? ಯಾವತ್ತಿದ್ರೂ ಗೆಲ್ಲೋದು ಒಳ್ಳೆತನಾನೇ. ನಾನು ನಿನಗೆ ಚಾಲೆಂಜ್ ಮಾಡಿದ ಹಾಗೆ ನನ್ನ ಸಂಸಾರನ ಒಂದು ಮಾಡಿ ಗೆದ್ದು ತೋರಿಸಿದ್ದೀನಿ. ಸಂತೋಷವಾಗಿದ್ದೀನಿ. ನಿನ್ ಸಾಯಿನಾಥ ಏನ್ ಮಾಡ್ದ ಅಂತ ನೀನು ಯಾವಾಗ್ಲೂ ಕೇಳ್ತಾ ಇದ್ದೆ ಅಲ್ವಾ? ಅವನು ನನ್ನ ನಂಬ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನಿನಗೆ ಈಗ ಗೊತ್ತಾಗಿರ್ಬೇಕು. ನೋಡ್ತಾ ಇರು ಮೀರಾ, ಇನ್ಮೇಲೆ ನಾವೆಲ್ಲ ಸಂತೋಷವಾಗಿ ನಿನ್ ಮುಂದೆ ಬದುಕ್ ತೋರಿಸ್ತೀವಿ. ಅದನ್ನ ನೋಡಿ ನನ್ನ ಕೈಯಿಂದ ಏನೂ ಮಾಡಕ್ಕಾಗ್ಲಿಲ್ಲ ಅಂತ ಹುಚ್ಚಿಡ್ದು ಬೀದಿ ಬೀದಿ ಅಲಿತೀಯ. ಕರೆಕ್ಟ್, ನಿನ್ನ ಮಾತು ನಿಜ. ನೀನು ಹೇಳ್ದ ಹಾಗೆ ನೀನೇ ಕೆತ್ಬಿಟ್ಟೆ. ಆ ದೇವ್ರು ನಿನ್ನ ಕಡೆನೇ ಇದ್ದಾನೆ. ಶಿರಡಿಲಿ, ಆಸ್ಪತ್ರೆಯಲ್ಲಿ ನಿನ್ನ ಕತೆ ಮುಗಿಸೋಣ ಅಂತ ನೋಡಿ, ಆದ್ರೆ ಅಲ್ಲೆಲ್ಲ ದೇವ್ರು ಕಾಪಾಡ್ಬಿಟ್ಟ. ನಿನ್ನ ಸಂಸಾರನ ದಿಕ್ಕಾಪಾಲ್ ಮಾಡಿ ನಿನ್ನ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಅನ್ಕೊಂಡೆ. ಒಬ್ಬೊಬ್ರನ್ನೇ ಒಂದ್ ಮಾಡಿ ಆಗ್ಲೂ ನಿನ್ನನ್ನು ಗೆಲ್ಲಿಸ್ಬಿಟ್ಟ. ನನಗೆಷ್ಟೇ ಹಣ ಬಲ ಜನಬಲ ಇದ್ರೂ ನಿನ್ನ ಭಕ್ತಿ ಮುಂದೆ ನಾನು ಸೋತ್ಬಿಟ್ಟೆ ಲಕ್ಷ್ಮಿ. ಮನುಷ್ಯ ತಾನು ಮಾಡಿದ ತಪ್ಪನ್ನ ತಿಳ್ಕೊಂಡು ತಿದ್ಕೊಂಡಿದ್ದ ದಿನ ಅವನು ಗೆದ್ದ ಹಾಗೆ. ಈಗಲಾದರೂ ನೀನು ಮಾಡಿರೋ ತಪ್ಪನ್ನ ತಿಳ್ಕೊಂಡು ತಿದ್ಕೊಂಡು ಬದುಕೋದನ್ನ ಕಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.